ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಹೇರ್ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮಣಿಪಾಲಲ್ಲಿ ಅಲ್ಫಾ ಸಲೂನ್ ಅಂತ ಇದೆ. ಸೊ ಅಲ್ಲಿ ನಾನು ಹೇರ್ ಕಟ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಎನಿಥಿಂಗ್ ನಾನು ಅಲ್ಲಿಗೆ ಹೋಗೋದು. ಸೊ ಇವತ್ತು ನಾನು ಹೇರ್ ಕಟ್ ಮಾಡಲಿಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಹೇರ್ ಕಟ್ ಮಾಡಿ 3 months ಆಯಿತು. ಸೊ ಹೇರ್ ಸ್ವಲ್ಪ ಈಗ ಡೌನ್ ಫ್ರಿಝಿ ಆಗ್ತಾ ಬರ್ತಾ ಇದೆ. ಸೊ ಹೇರ್ ಕಟ್ ಮಾಡಬೇಕು. ಯಾವ ಥರ ಹೇರ್ ಕಟ್ ಮಾಡೋದು ಎಲ್ಲ ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ನಾವ್. ಸೊ ವಿ ಆರ್ ಹಿಯರ್ ನಾವು. ಇದು ಆಲ್ಫಾ ಸಲೂನ್ ಮಣಿಪಾಲಲ್ಲಿ ಇರೋದು. ಬಾಯ್ ಬಾಯ್ ಪಿಂಕು. सेटिंग मेंटेन करोगे ना तो अच्छा दिखेगा. सेटिंग मेंटेन करोगे अच्छा नहीं. वाओ ब्यूटीफुल करोगे अच्छा नहीं दिखेगा क्योंकि हेयर आपका टेक्सचर कर्ली है ना. तो हम इस पे लेयर देगा तो क्या आएगा, तो बाउंस आ जाएगा. तो फेस ऑलरेडी आपका छोटा है तो वो छोटा हो जाएगा. क्या करोगे, समथिंग स्ट्रेट ट्राई करोगे, स्ट्रेट या आगे से कुछ लेयर्स, बैंग्स, लॉन्ग बैंग्स टाइप का. पर पीछे का बेटर रखो, शोल्डर लेंथ स्ट्रेट ही रखो या समथिंग यू रखो क्योंकि लेयर्स स्ट्रेट रखते हैं ना. वॉश हेयर किया है और करोगे वॉश कर लेते हैं ना. उठा ले रे देवा, उठा ले रे बाबा. ಹಣ ಬಂದ. कर लो. देखो पीछे से कितना प्यारा आ रहा है. अभी मजा आएगा ना भिड़ो. ಸೊ ನನ್ನ ಒಂದು ಹೊಸ ಹೇರ್ ಕಟ್ ಹೇಗೆ ಆಗಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ನನಗೆ ಹೇಳಿ. ಐ ನೋ ಮೋಸ್ಟ್ ಆಫ್ ಯು ಪೀಪಲ್ ಮೈಟ್ ನಾಟ್ ಲೈಕ್ ಅಂದರೆ ಕರ್ಲಿ ಹೇರ್ ಇಷ್ಟ, ಬಟ್ ನಾನು ಇದು ಜಸ್ಟ್ ಬ್ಲೋ ಡ್ರೈ ಮಾಡಿದಾಗ ಅದಷ್ಟು ಸ್ಟ್ರೈಟ್ ನಿಂತದ್ದು. ನಾರ್ಮಲ್ ವಾಶ್ ಮಾಡಿದಾಗ ನನ್ನ ಹೇರ್ ವಿಲ್ ಬಿ ಅಗೈನ್ ಕರ್ಲಿ ಓನ್ಲಿ. ಸೊ ಇದು ಲುಕ್ ನನಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನೀವು ಹೇಳಿ ಆಯಿತಾ. ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದಾಗ ಮೋಸ್ಟ್ ಆಫ್ ದೆಮ್ ಕರ್ಲಿ ಹೇರೇ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕಿಂತ ಅಂತ ಹೇಳಿದರು. ಬಟ್ ಕೆಲವರು ಸ್ಟ್ರೈಟ್ ಹೇರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು. ಬಟ್ ವಾಟ್ ಡು ಯು ಗೈಸ್ ಥಿಂಕ್? ಡೋಂಟ್ ಫರ್ಗೆಟ್ ಟು ಕಮೆಂಟ್. 20 minutes later. My God, what हालत किया ನಾವಿವಾಗ ಕ್ಯಾನರಾ ಮಾಲ್ಗೆ ಬಂದ್ವಿ. My God. So ನಾನು
ಹೇರ್ ಕಟ್ ಮಾಡಿ ಆದಮೇಲೆ ಈಗ ಅಮ್ಮನಿಗೆ ವೀಡಿಯೋ ಕಾಲ್ ಮಾಡ್ತೀನಿ, ಅವ್ರ ರಿಯಾಕ್ಷನ್ ಹೇಗಿರ್ತೀನಿ ನೋಡೋಣ. ಮಾಡಿ ಬರೀಜ मोहन समत हो चले हेयर कट के लिए. So now we came to Times Square Mall, Udupi. ನಾನು ಇನ್ನು 1 ವರ್ಷ ಹೇರ್ ಕಟ್ ಮಾಡೋದಿಲ್ಲ. ಮಿತ್ತತ ಹಾಂ ಪಾಪ ಪಿಂಕಿ ಅಕ್ಕನಿಗೆ ನಾನು ಹೇರ್ ಕಟ್ ಮಾಡುವಾಗ ವೆಯ್ಟ್ ಮಾಡಿ ಮಾಡಿ ಸಾಕಾಗಿರ್ಬೋದು, ಈಗ ತಿನ್ನುವ. ಇಷ್ಟು ದೊಡ್ಡ ಪಿಜ್ಜಾ ತಂದು ನಿಮ್ಗೆ ಸಾಕಾಗ್ಲಿಲ್ಲವಾ? ಅಷ್ಟೇ ಸಾಕಾಯ್ತು. ನಿಮ್ಮ ಕೈಗಳು ಸ್ಟ್ರೈನ್ ಆಗ್ಲಿಲ್ಲವ? मारो मुझे मारो मारो मुझे मारो मारो नहीं ये मजाक हो रहा है, एक सेकंड यार मजाक हो रहा है. ಸೊ ಅಲ್ಲಿಂದ ನಾವೀಗ ಪಾರ್ಕಿಗೆ ಬಂದ್ವಿ ಆಯ್ತಾ. ಡೆಫಿನೆಟ್ಲಿ ಆಡಕ್ಕಂತೂ ಅಲ್ವಾ, ಬಟ್ ತುಂಬ ಚೆನ್ನಾಗಿರೋ ಏರ್ ಸಿಗುತ್ತೆ ಅಂತ, ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಅಂತ. ಸೊ ಪಾರ್ಕಿಗೆ ಬಂದ್ವಿ ಈಗ. ಇವತ್ತಿನ ಒಂದು ಸಣ್ಣ ವ್ಲಾಗ್ ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.